ಹೇಳ್ತೀನಿ, ನನಗೆ ಗೊತ್ತಿಲ್ಲ. ಮಾತಾಡಪ್ಪ ನೀನು, ಈ ಕಡೆ ಮಾತಾಡು. ಮಾನ್ಯ ನಾರಾಯಣಸ್ವಾಮಿ ನೀವು ಕುತ್ಕೊಳ್ರಿ, 2 ನಿಮಿಷ ಅವ್ರು ಮಾತಾಡಿ ಹೇಳಿ. ಮಾನ್ಯ ಅಧ್ಯಕ್ಷೆ, ನನ್ನ ಹೆಸರನ್ನು ಹೇಳಿದ್ದಾರೆ. ಈಗ 12ರಷ್ಟು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ. ನಾನು ಹೇಳೋದು ಅಲ್ಲ 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 ರಿಜ್ವಾನ್ ಶಾಸಕ ನಾರಾಯಣಸ್ವಾಮಿ ಅವರು ರಿಜ್ವಾನೇ ಇರ್ಬೋದು. ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು. ಪಾಪ ಮಾನ್ಯ ಸಭಾಧ್ಯಕ್ಷೆ, ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ. ನಾನು ಹೇಳೋದು ಇಷ್ಟೇ, ಒಂದು 2 ನಿಮಿಷ. ನಾನು ವಹಿಸ್ಕೊಳ್ಳೋಕೆ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮಾನ್ಯ ಸಭಾಧ್ಯಕ್ಷೆ, ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು DG ಆಫೀಸ್ನಲ್ಲಿ DG ಬರೆಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು DG ಆಗಕ್ಕೆ ನಾಲಾಯಕೇನ್ರಿ? ಅನ್ಫಿಟ್ DG ಇಲ್ಲಿ ಯಾಕೆ ಕೊಡ್ತಾರೆ? ಅದು ಬೇರೆ ತನಿಖೆ ನಡೀತಾ ಇದೆ, ಅದು ಬೇರೆ ತನಿಖೆ ನಡೀತಾ ಇದೆ. ಅಲ್ಲ, ಅಲ್ಲೇ ಅದನ್ನ ಮಾತಾಡುವಂತ್ರಿ. ಹೇಳ್ತೀನಿ ಆ ರೀತಿ ಮಾತಾಡೋದು ಅಧಿಕಾರಿಗಳಿಗೆ ಸರಿಯಲ್ಲ. ಇವತ್ತು ಇದು ಇಂಥ ನೀತಿಗೆಟ್ಟ ಸರ್ಕಾರ ಇದು. ಅಲ್ಲಲ್ಲ, ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ನೀಚಗೆಟ್ಟು ಕೆಲಸ ಮಾಡೋದು ಮಗ, ಮಾನ ಮರ್ಯಾದೆ ಕೆಲಸ ಮಾಡೋದು. ಸನ್ಮಾನ್ಯ ಅಧ್ಯಕ್ಷರೇ, ಕುತ್ಕೊಳ್ರಿ, ಸಾಕಿ ಹೇಳಿದಿರಲ್ಲ, ನಾವು ಹೇಳಿದಿರಲ್ಲ, ಕುತ್ಕೊಳ್ರಿ ನೀವು, ಕುತ್ಕೊಳ್ರಿ, ಯಾರು ಬೇಡ. ನೀವು ಮಾತಾಡ್ರಿ, ನಿಮಗೆ ಟೈಮ್ ಕೊಟ್ಟಿದೆ, ನೀವು ಮಾತಾಡ್ರಿ, ನೀವು ಕುತ್ಕೊಳ್ರಿ. ಕೆಲಸ ಮಾಡಿ ಮಾತಾಡ್ತಾರೆ. ಅಲ್ಲಿಲ್ಲ ರೇವಣ್ಣ ಅವರೇ, ನೀವು 2 ನಿಮಿಷ ಹೇಳಿದಿರಿ, ನೀವು ಕುತ್ಕೊಳ್ರಿ, ನೀವು ಕುತ್ಕೊಳ್ರಿ. ಅಧ್ಯಕ್ಷ, ಈ ವಿಚಾರದಲ್ಲಿ ಈಗ ಬಿಟ್ಟಾರು. ಆಯ್ತು, 1 ನಿಮಿಷ ಆಯ್ತು, 1 ಸೆಕೆಂಡ್. ಇಲ್ಲ ಸರ್, ಆಯ್ತು, DG ಬಗ್ಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾಡಿದ್ ಸರಿನಾ? 1 ಸೆಕೆಂಡ್. ಕಂಪ್ಲೇಂಟ್ ತಗೊಳ್ಳೋ ತಪ್ಪ? ನಾನು ರೇವಣ್ಣ ಅವರೇ, ಆಯ್ತು, 1 ನಿಮಿಷ ಕೂತ್ಕೊಳ್ಳಿ, 1 ನಿಮಿಷ ಕೂತ್ಕೊಳ್ಳಿ, 1 ಸೆಕೆಂಡ್, 1 ಸೆಕೆಂಡ್ ಕೂತ್ಕೊಳ್ಳಿ, 1 ಸೆಕೆಂಡ್ ಕೂತ್ಕೊಳ್ಳಿ, 1 ಸೆಕೆಂಡ್ ಕೂತ್ಕೊಳ್ಳಿ. ಗಣೇಶ್, ರಿಜ್ವಾನ್ ಕೂತ್ಕೊಳ್ಳಿ, 1 ಸೆಕೆಂಡ್, 1 ನಿಮಿಷ. ನಾರಾಯಣ್ 1 ನಿಮಿಷ, 1 ಸೆಕೆಂಡ್ ಕೂತ್ಕೊಳ್ಳಿ. ಗಣೇಶ್ ಅವರ 1 ನಿಮಿಷ ಕೂತ್ಕೊಳ್ತಾವೆಲ್ಲರೂ ಕೂಡ, 1 ಸೆಕೆಂಡ್ ಕೂತ್ಕೊಳ್ಳಿ. 1 ಮಿನಿಟ್. ಷಡಾಕ್ಷರಿ ಅವರೇ, ಈ ಕಡೆ ನೋಡಿ, ನೀವೆಲ್ಲಿ ಮಾತಾಡ್ತೀವಿ, ಏನಾಗಿದೆ ನಿಮ್ಗೆಲ್ಲ? ಆಯ್ತು, 1 ಸೆಕೆಂಡ್ ಅಮ್ಮ, ಇಲ್ಲಿ ಕೇಳಿ. ಆಯ್ತು, 1 ಸೆಕೆಂಡ್ ಆಯ್ತು, ನೀವೊಮ್ಮೆ ಆಯ್ತು, ಒಮ್ಮೆ ಕೇಳಿ ಇಲ್ಲಿ. ಆಯ್ತು, 1 ಸೆಕೆಂಡ್ ಕೇಳಿ. ಆಯ್ತು, ಷಡಕ್ಷರಿ ನಿಲ್ಲೀಗ. ಆಯ್ತು, 1 ಸೆಕೆಂಡ್. ಆಯ್ತು, ರಿಜ್ವಾನ್ 1 ನಿಮಿಷ ನಿಲ್ಲೀಗ. 1 ಸೆಕೆಂಡ್ ಹೇಳ್ತೇನಲ್ಲ, ನಾನು ಹೇಳ್ತೇನೆ, 1 ಸೆಕೆಂಡ್ ನೀವು ನಿಂತಿ ಸಂಬಳ. ಗಣೇಶ್, ನಿಮ್ಮ ಶಾಖೆ 1 ಸೆಕೆಂಡ್. ನಾನು ಹೇಳ್ತೇನೆ, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನಾನು ಹೇಳ್ತಾ ಇರೋದು, ನನ್ನ ಮೇಲೆ ಅದು ಕೋಪ ಉಂಟೆ ನಿಮ್ಗೆ? ಅಲ್ಲಿ ಹೋದ ತಕ್ಷಣ ನೀವು ಗಲಾಟೆ ಮನೆ ಕೂತ್ಕೊಳ್ಳಿಕ್ಕಿಲ್ಲ ಅಲ್ಲಿ 5 ನಿಮಿಷ ಹೋಗಿ ಕೂಡ, ಪ್ರತಿ ಸಲ ಕೂಡ. ದಯವಿಟ್ಟು ಅವ್ರ ಪ್ರತಿಭೆಗೆ ಮಾತಾಡಿ, ನೀವು ಕೂತ್ಕೊಳ್ಳಿ, ಮಾತಾಡಿ. ಆಯ್ತು, ಶೋಭಕ್, ಐ ಕಂಟಿನ್ಯೂ, ಪ್ಲೀಸ್ ಕೂತ್ಕೊಳ್ಳಿ, ಪ್ಲೀಸ್. ಆಯ್ತು, ಪ್ಲೀಸ್ ಅಧ್ಯಕ್ಷರೇ, ಪುನಃ 1 ಸೆಕೆಂಡ್ ಕ್ಲೋಸ್ ಮಾಡೋಣ. ನಾನು ಮಾತಾಡ್ಬೇಕಾದ್ರೆ 1 ನಿಮಿಷ ಮಾತಾಡ್ತೀನಿ, ಒಂದೇ 1 ನಿಮಿಷ. ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇರ್ಲಿ, ಅವ್ರಿಗೆ ಹಕ್ಕು. ಇರ್ರಿ, ಕೊಡ್ತೇನೆ. ಈಗ ಒಂದು ನೋಟಿಸ್ ಕೊಡ್ಸಿ, ಕೊಡುವ, ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ. ಪಾಪ ಬಹಳ ಅನ್ಯಾಯ ಆಗಿತ್ತು ಅಂದ್ರೆ, ಯಾರು ಅನ್ಯಾಯ ಆಗಿತ್ತು ಅಂದ್ರೆ ಆಯ್ತು, ಅದು ಸಬ್ಜೆಕ್ಟ್ ಅವಕಾಶ ಕೊಡಿ. ಪಾಪ ಅದು ಸಬ್ಜೆಕ್ಟ್ ಬೇರೆ, ಈಗ ಈ ಸಬ್ಜೆಕ್ಟ್ ಬರಲಿ. ಆಯ್ತು, ರೈಟಿಂಗ್ ಅಲ್ಲಿ ಕೊಡಿ, ಚರ್ಚೆ ಕೊಡುವ.
ಈಗ ಪ್ರತಿಪಕ್ಷ ನಾಯಕರೇ. ಚರ್ಚೆ ಮಾಡೋಣ ಪಾಪ. ಆಯ್ತು ಕೊಡ್ತೀನಿ ಬಿಡಿ ನೀವು- ಒಂದಲ್ಲ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಒಂದ್ ಸೆಕೆಂಡ್ ಕೇಳ್ತೇನೆ. ಮೇಲೆ ವಿಚಾರ ಎಲ್ಲ ಕರೆಕ್ಟ್ ಇದೆ, ನೀವು ಹೇಳ್ದೆಲ್ಲ ಸರಿ ಇದೆ, ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್. ಈಗ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ, ನಾನು ನೆಕ್ಸ್ಟ್ ಮಾತಾಡಿ. ಒಂದ್ ಸೆಕೆಂಡ್ ಆಯ್ತು, ಒಂದ್ ಸೆಕೆಂಡ್ ಮಾತಾಡಿ. ಅಲ್ಲ, ಒಂದು ಉತ್ತರ ಕೊಡೋದು ಗೊತ್ತಿಲ್ಲ ಅಂದ್ರೆ ಹೇಗೆ? ಆಯ್ತು, ಮತ್ತೆ ಮಾತಾಡ್ತೇನೆ. ಹೊನ್ನನವ್ರು ಹೇಳ್ತೇನೆ ನಾನೀಗ. ಇವ್ರದ್ದೊಂದು ಮುಗಿಲಿ, ಈಗ ಇದೊಂದು ಮುಗಿಲಿ. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ, ಸಬ್ಜೆಕ್ಟ್ ಬೇರೆ ಅವ್ರೆ, ಸೆಲೆಕ್ಟಿವ್ ಆಗಿ ಸಬ್ಜೆಕ್ಟ್ ಬೇರೆ. ನೀವು ಮಾತಾಡಿ. SIT ಅಂತ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಹೇಳ್ಬೇಕಂತ ಇದ್ದಾರೆ ಇಡಿ ಬಗ್ಗೆ. ನಾನು ಯಾಕೆ ವಿಚಾರ ಸುಮ್ಮನೆ ನಾನು ಕಂಪ್ಯಾರಿಸನ್ ಮಾಡಿದೆ ಅಷ್ಟೇ. ನಾನೇನು ಡೀಟೈಲ್ ಏನು ಹೋಗ್ತಾ ಇಲ್ಲ. ಇದ್ರ ಆಯ್ತು, ಕಂಟಿನ್ಯೂ ಮಾಡಿ. ಕಂಪ್ಯಾರಿಸನ್ ಮಾಡಿದೆ ಅಷ್ಟೇ. ಅಲ್ಲ, ನೀವು ಬೇರೆ ಬೇರೆ ಹೆಸರಲ್ಲಿ ಸಮಸ್ಯೆ ಬರ್ತದೆ. ಈಗ ಇಲ್ಲಿ